ಪರಾಶರರು ಎಷ್ಟನೇದ್ದು ಹಿರಣ್ಯಕಶಿಪು ತೀರ ಕೋಪಗೊಂಡ, ಸಿಂಹಾಸನದ ಎದ್ದ, ಮಗನ ಎದೆಯನ್ನು ಒದ್ದ. ಇಡೀ ಜಗತ್ತನ್ನೇ ಸುಡ ಹೊರಟ ತೀವ್ರವಾದ ಕೋಪಿಷ್ಠನಾಗಿ, ವಿಪ್ರಚಿತ್ತಿ, ಓ ರಾಹು, ಓ ಬಲಾಸುರ, ಇವನನ್ನು ನಾಗಪಾಶದಿಂದ ಬಿಗಿದು ಸಮುದ್ರಕ್ಕೆ ಎಸೆಯಿರಿ. ಹೀಗೆ ಬಿಟ್ಟರೆ ದೈತ್ಯ ಕುಲವನ್ನೇ ಬುಡ ಸಮೇತ ನಾಶ ಮಾಡಿ ಬಿಡುತ್ತಾನೆ ಇವನು. ಶತ್ರು ಪಕ್ಷವನ್ನ ಇನ್ನೂ ಸ್ತುತಿಸ್ತಾನೆ ಇದ್ದಾನೆ, ಇನ್ನೂ ಅದರ ಮೇಲ್ಮೈಯನ್ನ ಹೇಳ್ತಾ ಇದ್ದಾನೆ. ಇಂಥ ದುಷ್ಟರಿಗೆ ಬೇರೆ ಯಾವ ಶಿಕ್ಷೆ ಕೊಟ್ಟರು ಕಮ್ಮಿನೇ. ಇವನಿಗೆ ಮರಣ ಒಂದೇ ಗತಿ. ಇವನಿಗೆ ಎಲ್ಲ ಪರಕೀಯರೇ ಬಂಧುಗಳಾಗ್ಬಿಟ್ಟಿದ್ದಾರೆ. ನಾವು ಯಾರೆಲ್ಲ ಇದ್ದೇವೋ ನಮ್ಮನ್ನೇ ಶತ್ರುವಿನ ಹಾಗೆ ನೋಡ್ತಾ ಇದ್ದಾನೆ. ಇಂಥವನಿಗೆ ಇಲ್ಲಿ ಯಾವ ರೀತಿಯಿಂದಲೂ ಬದುಕಲಿಕ್ಕೆ ಅವಕಾಶ ಇಲ್ಲ. ಮೈ ಮೇಲೆ ಯಾವತ್ತಾದ್ರೂ ಏನಾದ್ರೂ ಒಂದು ಅಹಿತೋ ದೇಹಜೋ ವ್ಯಾಧಿ ಹಿತಮಾರಣ್ಯಂ ಔಷಧಂ, ದೇಹದಲ್ಲಿ ಇರುವಂತದ್ದಾದ್ರೂ ಕೂಡ ಹಿತವಾಗಿದ್ರೆ ಅದು ವ್ಯಾಧಿ, ಅದು ಕಾಡಿನಲ್ಲಿದ್ರು ಕೂಡ ಔಷಧ ಅಂದ್ರೆ ಹಿತ. ಔಷಧ ಯಾವತ್ತು ಕಾಡಲ್ಲಿರುತ್ತೆ, ವ್ಯಾಧಿ ದೇಹದಲ್ಲಿರುತ್ತೆ. ಆದ್ರಿಂದ ಅನಿವಾರ್ಯವಾಗಿ ಕಾಡಿನಲ್ಲಿರುವ ಗಿಡಮೂಲಿಕೆ ಜೀವ ಕೊಡುವ ಮಿತ್ರ ಆಗ್ಬಹುದು. ಮೈ ಮೇಲಿರುವಂತಹ ವ್ಯಾಧಿ ಉಪದ್ರವಕಾರಿ ಆಗ್ಬಹುದು. ಇವನು ಮೈ ಮೇಲಿರುವ ವ್ಯಾಧಿಯ ಹಾಗೆ. ಈ ವ್ಯಾಧಿಯನ್ನ ಅಟ್ಟಲಿಕ್ಕೋಸ್ಕರ ಇನ್ನನ್ನು ಸಂಹಾರ ಮಾಡುವುದೊಂದೇ ಔಷಧ. ಸ್ತುತಿಂ ಕರೋತಿ ದುಷ್ಟಾನಾಂ ವಧ ಏವೋಪಕಾರಕ. ಅವನನ್ನು ಕೊಲ್ಲುವುದೊಂದೇ ನಮಗೆ ಇರುವ ದಾರಿ ಅಂತ ಹೀಗೆ ಕಠೋರವಾದ ನಿರ್ಧಾರ ತನ್ನ ಕೂಟದವರಿಗೆ ತಿಳಿಸಿದಾಗ, ಪರಾಶರ ಉವಾಚ ತತಸ್ತೆ ಸತ್ವರ ದೈತ್ಯ ಬದ್ಧ್ವಾತಂ ನಾಗಬಂಧನೈ. ನಾಗಪಾಶಗಳಿಂದ ಸತ್ವರ ಕೂಡಲೇ ದೈತ್ಯರು ಆ ಹುಡುಗನನ್ನ ಬಂಧಿಸಿದ್ರು. ಭರ್ತುರಾಜ್ಞಾ ಪುರಸ್ಕೃತ್ಯ ಚಕ್ಷುಪುಸ್ತಲ್ಯಾರ್ಣವೇ, ಸಮುದ್ರಕ್ಕೆ ಎಸೆದ್ರು. ತತಶ್ಚಾಲಪತತ ಪ್ರಹ್ಲಾದೇನ ಮಹಾರ್ಣವ. ಅವನನ್ನ ಸಮುದ್ರಕ್ಕೆ ಎಸೆದೊಡನೆ ಸಮುದ್ರ ಒಳಗಿನಿಂದ ಕ್ಷೋಭೆಯಾಯಿತು. ಭೂಮಿಯ ಎಲ್ಲೆಡೆಗೆ ಕಡಲ ನೀರು ಎಲ್ಲೆ ಮೀರಿ ಮೇಲ್ಮೈ ಮೀರಿ ಹರಿಯತೊಡಗಿತು. ಉದ್ವೇಲೋ ಭೂತ್ತತ ಪರಂ ಕ್ಷೋಭಂ ಉಪೇತ್ಯ ಚ ಸಮಂತತ. ಸಮುದ್ರದ ನೀರು ಹೀಗೆ ಉಕ್ಕೇರಿ ಹರಿದಾಗ ನೆಲಭಾಗದಲ್ಲಿದ್ದ ಜನಗಳಿಗೆಲ್ಲ ಅಪಾಯ ಉಂಟಾಯಿತು. ಎಲ್ಲರೂ ಕೊಚ್ಚಿ ಹೋಗುವಂತಾಯಿತು. ನೆಲವೆಲ್ಲ ಜಲಮಯವಾಯಿತು. ಜಲ ಇದ್ದಲ್ಲೆಲ್ಲ ಮೂಲೆಯಲ್ಲಿ ಕೆಲವು ಕಡೆ ನೆಲ ಎದ್ದು ಬಿಟ್ಟಿತು. ಇದೊಂದು ಪ್ರಸಂಗವನ್ನ ನಮಗೆ ವಿಶಿಷ್ಟವಾಗಿ ಹೇಳುತ್ತಾ ಇದ್ದಾರೆ. ಅಂದ್ರೆ ಎಲ್ಲ ಮೀರಿ ಕೊಚ್ಚಿ ಹೋಯಿತು. ಭೂಮಿಯ ಕಡಲ ಕೊರೆತ ಉಂಟಾಗಿ ಬಹಳ ಭಾಗ ನೀರಿನಲ್ಲಿ ಲೀನವಾಯಿತು. ಅಂದ್ರೆ ಅಷ್ಟು ಭಗವಂತನ ಭಕ್ತನ ವಿರುದ್ಧವಾಗಿ ಏನೇ ನಡೆದ್ರೂ ಕೂಡ ಅದು ಪ್ರಾಕೃತಿಕ ವಿಕೋಪ ಆಗುತ್ತೆ ಅನ್ನೋದು ಸೂಚನೆ. ಪರಿಸ್ಥಿತಿ ನೋಡಿದ. ಭೂಲೋಕಮಖಿಲಂ ದೃಷ್ಟ್ವಾ ಪ್ಲಾವ್ಯಮಾನಂ ಮಹಾಂಭಸ. ತೇಲಿ ಹೋಗ್ತಾ ಇದೆ ಭೂಮಿಯ ಮೇಲ್ಭಾಗಗಳೆಲ್ಲ ಆ ಸೈಡಿಂದ ಈ ಸೈಡಿಗೆ. ಹಿರಣ್ಯಕಶಿಪುರ್ ದೈತ್ಯ ನಿಧಮಾಹ ಮುನಿ ಮಹಾಮುನೇ. ಓ ರಾಜನೇ, ಓ ಮುನಿಯೇ. ಮತ್ತೆ ಮುನಿಪುಂಗವನಾದಂತಹ ಮೈತ್ರೇಯರಿಗೆ ಸಂಬೋಧನೆ ಮಾಡಿ ಹೇಳ್ತಾರೆ, ಈ ಪರಿಸ್ಥಿತಿಯಿಂದ ಹೇಗಾದ್ರೂ ಪಾರಾಗಬೇಕು ಅಂತ ಯೋಚಿಸಿ ದೈತ್ಯ ಹಿರಣ್ಯಾಕ್ಷ ತನ್ನ ಸೇವಾ ಅಥವಾ ತನ್ನ ಕೆಲಸದವರನ್ನ ಅಥವಾ ತನ್ನ ಅಡಿಯಾಳುಗಳಾದ ರಾಕ್ಷಸ ಪಡೆಯನ್ನ ಹೀಗೆ ಆದೇಶಿಸಿದ. ಏನು ಅಂತ, ದೈತೇಯ ಸಕಲೈ ಶೈಲೈ ಅತ್ರೈವ ವರುಣಾಲಯೇ ನಿಶ್ಚಿದ್ರಂ ಪರ್ವತೈ ಸರ್ವೈ ಚೀಯತಾಮೇಷ ದುರ್ಮತಿ. ಇಡೀ ಕಡಲಿಗೆ ಆ ಹುಡುಗ ಎದ್ದು ಬಾರದಂತೆ ಪರ್ವತವನ್ನೇ ತುಂಬಿಬಿಡಿ, ಕಡಲಿನ ಒಡಲನ್ನು ಮುಚ್ಚಿಬಿಡಿ. ಇವನು ಹೊರಗೆ ಬರಲೇಬಾರದು. ಕಡಲಿನಿಂದ ಮೇಲೆ ಅಂದ್ರೆ ಅವನ ಮೇಲೆ ಬಾರದ ಹಾಗೆ ಮೇಲಿನಿಂದ ಎತ್ತಿ ಅವನ ಮೇಲೆ ಪರ್ವತಗಳನ್ನು ಮುಚ್ಚಿಬಿಡಿ. ಯಾಕಂದ್ರೆ ಈ ಹಿಂದೆ ನಾವು
ಬೆಂಕಿ ಹಾಕಿದ್ವಿ, ಸುಡ್ಲಿಲ್ಲ. ಆಯುಧದಿಂದ ಹೊಡೆದಿದ್ವಿ, ಆಯುಧವೇ ಮುರಿದೋಯ್ತು, ತೊಟ್ಟಗಾಯ್ತು. ಹಾವು ಕಡಿಸ್ಲಿಕ್ಕೆ ಹೋಗಿದ್ವಿ, ಅದು ಪುಂಗಿ ಉದ್ದ ಹಾಗೆ ಖುಷಿಯಾಗಿ ಅವನ ಮುಂದೆ ತಲೆ ಹೆಡೆ ಆಡಿಸ್ತಾ ಕೂತು ಬಿಡ್ತು. ಶೋಷಕವಾದ ಗಾಳಿಯನ್ನ ಕಳಿಸಿದ್ರೆ ಒಳಗೋದದ್ದು ಏನಾಯ್ತೋ ಗೊತ್ತಿಲ್ಲ. ಹಾಲಾಹಲ ವಿಷ, ಮಂತ್ರದ ಮಾರಿ, ಯಾವುದಕ್ಕೂ ಈ ಹುಡುಗ ಜಗ್ಲಿಲ್ಲಲ್ಲ. ಇನ್ನೇನೋ ಮಾಯಾ ಪ್ರಯೋಗ ಮಾಡಿದ್ರೆ ಅದನ್ನು ಕತ್ತರಿಸಿ ಬಿಸಾಕಿತು. ಎತ್ತರಿಂದ ತಳ್ಳಿದ್ರೆ ಅವನು ನಜ್ಜುಗುಜ್ಜು ಆಗ್ಲಿಲ್ಲ, ಎದ್ದು ಬರುವ ಹಾಗಾಯಿತು. ದಿಗ್ಗಜಗಳ ಕಾಲಿನ ಅಡಿಯಲ್ಲಿ ತುಳಿಯುವ ಪ್ರಯತ್ನ ಮಾಡಿದ್ರು, ಅವುಗಳಿಗೆ ಕಾಲು ನೋವು ಬಂತು ಹೊರತು ಇವನಿಗೆ ಪ್ರಾಣ ಹೋಗ್ಲಿಲ್ಲ, ಇವನ ಎತ್ತರು ಕಾರಲಿಲ್ಲ. ಮಗನಾದರೇನು, ಇಂಥ ದುಷ್ಟ ಮಾತ್ರ ಬದುಕಿರಬಾರದು. ಬದುಕಿದ್ರೆ ಖಂಡಿತ ಫಲ ಇಲ್ಲ, ಒಂದು ದುಷ್ಫಲಗಳೇ ಜಾಸ್ತಿ. ಇನ್ನಷ್ಟು ಜನ ಇವನ ಪರವಾದ ತಲೆ ಕೆಡಿಸಿಕೊಂಡು, ಅಂದ್ರೆ ಅವನಿಗೆ ಭಯ ಇದೆ, ಸತ್ಯ ಇಲ್ಲ ತನ್ನಲ್ಲಿ ಅಂತ. ಯಾವಾಗ್ಲೂ ಸತ್ಯ ಇಲ್ಲದವರಿಗೇನೆ ಭಯ. ನಮ್ಮ ಚಿಂತನೆ ಎಲ್ಲಿ ಸಮಾಜದಲ್ಲಿ ಬದಲಾಗ್ಬಿಡುತ್ತೋ, ನಾವೇನು ನಮ್ಮ ಅಪೇಕ್ಷೆಗೆ ತಕ್ಕಂತೆ ವ್ಯವಸ್ಥೆ ಮಾಡಿದ್ದೇವೋ ಅದು ಎಲ್ಲಿ ಬದಲಾಗ್ಬಿಡುತ್ತೋ ಅನ್ನೋ ಭಯ ಅವ್ರಿಗೆ ಮಾತ್ರ ಇರುತ್ತೆ. ಸಾತ್ವಿಕರಿಗೆ ಇರುವುದನ್ನೇ ಹೇಳಿರ್ತಾರೆ, ಅದರಲ್ಲಿ ತತ್ವವಾದದವರಿಗೆ ಯಾವತ್ತೂ ಕೂಡ ಭಯ ಇಲ್ಲ. ವೇದ ಅನರ್ಥ, ವೇದಕ್ಕೆ ಏನು ಅರ್ಥ ಇಲ್ಲ, ಅಥವಾ ವೋಕಿಸಮ್ಮು, ನೂರಾರು ತರದ ಇಸಮ್ಗಳು ಹೊಸ್ತು ಏನು ತಮ್ಮ ಎಜೆಂಡಾಗಳನ್ನ ಈಡೇರಿಸ್ಲಿಕ್ಕೋಸ್ಕರ ಬರ್ತಾವ. ಅವುಗಳು ನಿರಂತರ ಪ್ರಯತ್ನಶೀಲಗಳಾಗಿ ಅದನ್ನ ಪ್ರಚಾರಕ್ಕೆ ತಂದಿಡ್ಲಿಕ್ಕೋಸ್ಕರ ಜಾರ್ಜ್ ಸೊರೋಸ್ ನಂತವರನ್ನ ಲೆಕ್ಕ ಮಾಡ್ಲಿಕ್ಕೆ ಆಗದಷ್ಟು ಕೋಟಿ ದುಡ್ಡುಗಳನ್ನ NGOಗಳ ಮೂಲಕ ಆಯಾ ದೇಶಗಳಲ್ಲಿ ಆಯಾ ರಾಜಕಾರಣ ತಾನು ಹೇಳಿದಂತೆ ನಡೆಸುವ ಹುನ್ನಾರಕ್ಕೆ ಆ ದೇಶಗಳನ್ನೇ ಬಲಿ ಕೊಡುವಂತಹ ಮಹಾ ಕುತಂತ್ರದ ಕೆಲಸಗಳು ನಡೀತಾ ಇರ್ತವೆ. ಯಾಕಂದ್ರೆ ಅವರಿಗೆ ಅವರ ಸಿದ್ಧಾಂತದಲ್ಲಿ ನಿಷ್ಠೆಯೂ ಇಲ್ಲ, ಸಿದ್ಧಾಂತದಲ್ಲಿ ತಿರುಳು ಇರುವುದಿಲ್ಲ, ಅದು ಪೊಳ್ಳು ಅಂತ ಅವರಿಗೂ ಗೊತ್ತಿದೆ, ಅವರಿಗೆ ಭಯ ಜಾಸ್ತಿ. ಹಾಗಾಗಿ ಈ ಪ್ರಹ್ಲಾದ ಇದ್ದಷ್ಟು ಕಾಲ ನಮ್ಮ ಚಿಂತನೆಗಳನ್ನೆಲ್ಲ ಬುಡಮೇಲು ಮಾಡ್ತಾನೆ. ದೈತ್ಯ ಬಾಲಕರನ್ನೇ ಜೊತೆಗಿಟ್ಟುಕೊಂಡು ಅವನು ಅಖಿಲ ವಿದ್ಯಾರ್ಥಿ ಪರಿಷತ್ತು ಅಂತ ಮಾಡಿಕೊಂಡು ಅನಾಯಾಸವಾಗಿ ಹುಡುಗರ ಬುದ್ಧಿಯನ್ನ ಗೆದ್ದು ಅವರ ಹೃದಯವನ್ನು ಕದ್ದು ಅಲ್ಲೇ ಕೂತು ಬಿಟ್ಟಿದ್ದಾನೆ. ಇವನಿದ್ದಷ್ಟು ಕಾಲ ನಮಗೆ ಉಪದ್ರ ಅಂತ ಒಂದು ತಲೆ ಚಚ್ಚಿಕೊಳ್ತಾ ಇದ್ದಾನೆ. ದೈತ್ಯ ಸಕಲೈ ಶೈಲೈ ಅತ್ರೈವ ವರುಣಾಲಯೇ ನಿಶ್ಚಿದ್ರಂ ಪರ್ವತೈ ಸರ್ವೈ ಚೀಯತಾಮೇಶ ದುರ್ಮತಿ ನ ಅಗ್ನಿರ್ದಹತಿ ನೈವ ಅಯಂ ಶಸ್ತ್ರೈ ಚಿನ್ನಃ ಮಹೋರಗೈ ನ ಕ್ಷಯಂ ನೀತಃ ನ ವಾತೇನ ನ ವಿಷೇಣ ನ ಕೃತ್ಯಯ. ಹೇಗಪ್ಪ ಇವನನ್ನ ಬದಲಾಯಿಸುವುದು? ನ ಮಾಯಾಭಿ ನ ಚೈವೋಚ್ಚಾತ್ ಪತಿತಃ ನ ಚ ದಿಗ್ಗಜೈ ಪುತ್ರೋ ಅಪಿ ದುಷ್ಟಚಿತ್ತೋಯಂ. ತಾನು ದುಷ್ಟಚಿತ್ತನಾಗಿ ಹುಡುಗನಿಗೆ ಹೇಳ್ತಾನೆ, ದುಷ್ಟಚಿತ್ತೋಯಂ ನಾನೇನಾರ್ಥೋಸ್ತಿ ಜೀವತ, ಬದುಕಿ ಫಲವಿಲ್ಲ, ನಾನೇನಾರ್ಥೋಸ್ತಿ ಜೀವತ, ಅನೇನ ಜೀವತ ಅರ್ಥ ನಾಸ್ತಿ. ಇವನಿಂದ ಬದುಕಲ್ಪಟ್ಟ ಫಲ ಏನನ್ನೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇವನು ಬದುಕಿದ ಮೇಲೆ ಏನು ಫಲವನ್ನು ಅನುಭವಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತದೇಶ ತೋಯರಣ ತೋಯರಾಣ್ ಮಧ್ಯೆ ಸಂಚಿತಾಂಗೋ ಮಹೀಧರೈ ತಿಷ್ಠತ್ವಬ್ಧ ಸಹಸ್ರಾಂತಂ ಪ್ರಾಣಾಸ್ತ್ಯಜತಿ ದುರ್ಮತಿ. ಅವನು ಈಗ ಸಾಯಲ್ಲ ಅಂತ ಗೊತ್ತಾಯ್ತು, ಆದ್ರೆ ಪರ್ವತಗಳ ಭಾರಕ್ಕೆ ನೀರಿನಡಿಯಲ್ಲಿ ಬಿದ್ದು ಎಂದೋ ಒಂದು ದಿವಸ ಉಸಿರು ಕಟ್ಟಿ ಎತ್ತಲಿಕ್ಕಾಗದೆ, ಏರ್ಲಿಕ್ಕಾಗದೆ, ಬರ್ಲಿಕ್ಕಾಗದೆ ಉಪ್ಪು ನೀರನ್ನ ಕುಡಿದು ಪ್ರಾಣವನ್ನ ಬಿಟ್ಟಾನು, ಉಸಿರು ಕಟ್ಟಿ ಸತ್ತಾನು. ಮೈಯೆಲ್ಲ ಬಿಗಿದು 1000 ವರ್ಷಗಳ ಕಾಲ ಈ ಸಮುದ್ರದಲ್ಲೇ ಕಲ್ಲುಗಳ ಅಡಿಯಲ್ಲಿ ಬಿದ್ದಿರಲಿ, ಬೆಲ್ಲವಾಗಿದ್ರೆ ಅದು ಕರಗುತ್ತೆ. ಉಸಿರುಗಟ್ಟಿ ಸಾಯ್ತಾನೆ. ಪ್ರಾಣಾಂಸ್ತ್ಯಜತಿ ದುರ್ಮತಿ ತಥೋ ದೈತೇಯ ತನುಜಾ ಪರ್ವತೈಸ್ತೈರ್ಮಹೋಧತೌ ಅಕ್ರಮ್ಯ ಚಯನಂ ಚಕ್ರು ಯೋಜನಾನಾಂ ಸಹಸ್ರಜ. ಆ ಬಳಿಕ ದೈತ್ಯರು ದಾನವರು 1000 ಯೋಜನೆಗಳ ಉದ್ದಕ್ಕೆ ಸಮುದ್ರದ ತಳವನ್ನೆಲ್ಲ ಪರ್ವತದಿಂದ ಮುಚ್ಚಿಬಿಟ್ರು. ಸಾಗರದ ತಳದಲ್ಲಿ ಪರ್ವತದ ಅಡಿಯಲ್ಲಿ ಪ್ರಹ್ಲಾದ ಏಕಾಗ್ರ ಚಿತ್ತನಾಗಿ ಭಗವಂತನನ್ನೇ ನೆನೆಯುತ್ತಿದ್ದ. ಸಮಯ ಬಂತು, ಆಕ್ನಿಕದ ಕಾಲ ಅದು.
ಇದ್ದಲ್ಲೇ ಹರಿಯನ್ನ ನೆನೆಯತೊಡಗಿದ. ತುಂಬಾ ಚಂದದ ಮಾತು. ಸಚಿತಃ ಪರ್ವತೈರಂತಃ ಸಮುದ್ರಸ್ಯ ಮಹಾಮತಿ ತುಷ್ಟಾವಹ್ನಿಕ ವೇಲಾಯಾಮ್ ಏಕಾಗ್ರಮತಿರಚ್ಯುತಂ. ಆಹ್ನಿಕ ವೇಲ, ತನ್ನ ನಿತ್ಯದ ಜಪಾನುಷ್ಠಾನದ ಕಾಲ ಬಂತು ಅಂತಾದಾಗ ಸ್ತುತಿ ಮಾಡಿದ ಭಗವಂತನನ್ನ. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ಪುರುಷೋತ್ತಮ, ನಮಸ್ತೆ ಸರ್ವಲೋಕಾತ್ಮನ್, ನಮಸ್ತೆ ತಿಗ್ಮಚಕ್ರಿಣೆ. ಸಾಯಂಕಾಲದ ಹೊತ್ತು ನಮಗೆ ಆ ಹೊತ್ತಿನಲ್ಲಿ ಭಗವಂತನ ಸಂಧ್ಯಾ ಸ್ಮರಣೆಯನ್ನು ಮಾಡ್ಲಿಕ್ಕಾಗದೇ ಇದ್ರೆ ಆಗ ಈ ಸ್ತೋತ್ರವನ್ನು ಹೇಳಿಕೊಳ್ಳುವ ಒಂದು ರೂಢಿ ಇದೆ. ಅದರ ಅರ್ಥ ಮತ್ತೆ ಮಾಡಬೇಕಾಗಿಲ್ಲ ಅಂತಲ್ಲ. ಆ ಹೊತ್ತಿಗೆ ಮಾಡ್ಲಿಕ್ಕಾಗದ ಸ್ಥಿತಿಯಲ್ಲಿ ಎಲ್ಲೋ ಇದ್ರೆ ಇಷ್ಟಾದ್ರೂ ಹೇಳಿಕೊಂಡು ಮತ್ತೆ ನೆನೆದು ಸಮಯಕ್ಕೆ ಸರಿಯಾಗಿ ಸಂಧ್ಯಾಕಾಲದ ಭಗವದರ್ಪಣ ಬುದ್ಧಿಯಿಂದ ನಡೆಸಬೇಕಾದ ಜಪಾನುಷ್ಠಾನವನ್ನ ನಡೆಸಬೇಕು. ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಬ್ರಹ್ಮತ್ವೇ ಸದತೆ ವಿಷ್ಣುಂ ಸ್ಥಿತೋ ಪಾಲಯತೆ ಸದಾ ರುದ್ರ ರೂಪೇಣ ಕಲ್ಪಾಂತೆ ನಮಸ್ತುಭ್ಯಂ ತ್ರಿಮೂರ್ತಯೇ. ಓ ಪುಂಡರೀಕಾಕ್ಷನೇ, ನಿನಗೆ ನಮನ. ಪುಂಡರೀಕದಂತೆ ಅತ್ಯಂತ ನಸೆಯಾದ ಎಸಳಿನಂತಹ ಕಮಲದ ಕಣ್ಣುಗಳವನೇ, ಆ ಮೂಲಕ ಅತ್ಯಂತ ಪ್ರೀತಿಯ ರಸಧಾರೆಯಿಂದ ಭಕ್ತರನ್ನ ಮೀಸುವ ದೃಷ್ಟಿಯವನೇ, ಜಗತ್ತಿನಲ್ಲಿರುವ ಕ್ಷರ ಅಕ್ಷರರೆಂಬ ಪುರುಷರ ಮಹಾಸಮುದ್ರದಲ್ಲಿ ಮೀರಿ ನಿಂತ ಪುರುಷೋತ್ತಮನೆಂದು ವೇದಗಳಲ್ಲಿ ಪ್ರಥಿತನಾದವನೇ, ಎಲ್ಲ ಲೋಕಗಳ ಅಂತರ್ಯಾಮಿಯಾಗಿ ಎಲ್ಲದರ ಸ್ವಾಮಿಯಾಗಿ ನೆಲೆಸಿದವನೇ, ಅತ್ಯಂತ ತೀಕ್ಷ್ಣವಾದ ಅರಗಳಿಂದ ಕೂಡಿದ ಚಕ್ರವನ್ನು ಶತ್ರುಗಳ ಎದೆಯನ್ನ ತರೆಯುವುದಕ್ಕಾಗಿ ಕೈಯಲ್ಲಿ ಹಿಡಿದು ಎತ್ತಿ ನಿಂತವನೇ, ನಮೋ ಬ್ರಹ್ಮಣ್ಯ ದೇವಾಯ, ತಿಳಿವಿಗೋಸ್ಕರ ಬದುಕನ್ನ ಮೀಸಲಾಗಿಟ್ಟಂತಹ ಜನಗಳಿಗೆ ಬೆಳಕಾಗಿ ನಿಂತವನೇ, ಗೋ ಬ್ರಾಹ್ಮಣ ಹಿತಾಯ ಚ, ವೇದಗಳಿಗಾಗಿ, ಭೂಮಿಗಾಗಿ, ಹಸುಗಳಿಗಾಗಿ, ಅಂತಹ ಮೂರಕ್ಕೂ ಸಂಬಂಧಪಟ್ಟ ಅರಿವನ್ನ ಹೊಂದಿದ ಜ್ಞಾನಿಗಳಿಗಾಗಿ, ಜಗತ್ತಿಗೆ ಹಿತವನ್ನ ತಾಳುವುದಕ್ಕಾಗಿ ನೆಲೆ ನಿಂತ ಓ ಕೃಷ್ಣನೇ, ಓ ಗೋವಿಂದನೇ, ವೇದಗಳಿಂದ ಪ್ರತಿಪಾದ್ಯ, ಋಷಿಗಳಿಂದ ಸ್ತುತ್ಯ, ವೇದಗಳಿಂದ ಫಲವನ್ನ ಪಡೆಯುವುದಕ್ಕೆ ಬೇಕಿರುವ ಮೂಲ ಸ್ಫೂರ್ತಿಯಾದವನೇ, ನಿನಗೆ ನಮೋ ನಮಃ. ಚತುರ್ಮುಖನಲ್ಲಿ ನಿಂತು ಜಗತ್ತನ್ನ ಸೃಷ್ಟಿಸಿ ಸ್ಥಿತಿಕರ್ಮವನ್ನ ನೀನೇ ಸ್ವತಃ ನಡೆಸಿ ರುದ್ರನಲ್ಲಿ ರುದ್ರ ರೂಪನಾಗಿ ಕಲ್ಪಾಂತದಲ್ಲಿ ಇಡೀ ಪ್ರಳಯ ಕಾಲವನ್ನ ಲೀಲೆಯಿಂದ ನಡೆಸಬಲ್ಲ ಮೂರು ರೂಪಗಳಲ್ಲಿರುವ ಬ್ರಹ್ಮ ವಿಷ್ಣು ಮಹೇಶ್ವರನೇ, ನಿನಗೆ ನನ್ನ ನಮನ. ಸಂಧ್ಯಾ ಗೀತೆ ಇದೊಂದು ಅತ್ಯಂತ ಸುಂದರವಾದ ಗೀತೆ. ಇನ್ನೂ ಕೆಲವು ಸಾಲುಗಳಿವೆ. ನಾಳೆಯ ಅಂಶ, ನಾಳೆಯ ಹೊತ್ತಿಗೆ ಈ ಅಂಶವನ್ನ ಗಮನಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು.